ಸೂಪರ್ ಸರ್ವ ಮಾರ್ನಿಂಗ್. ಇವತ್ತಿನ ಹಳ್ಳೂರ ಗ್ರಾಮದ ಒಂದು ನಮ್ಮ ಸರ್ವಶ್ರೀ ಪ್ರಾಡಕ್ಟನ್ನು ಕೊಟ್ಟಿದ್ದೀವಿ. ಇಲ್ಲಿ ರೈತರಿಗೆ ತುಂಬ ಅದ್ಭುತವಾದ ಒಂದು ಇಳುವರಿ ಅಂತ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಕೇಳೋಣ, ರೈತರ ಬಾಯಲ್ಲಿಂದನೇ ಕೇಳೋಣ ಯಾವ ರೀತಿಯಾದ ಒಂದು ರಿಸಲ್ಟ್ ಬಂದಿದೆ, ಎಷ್ಟು ಖರ್ಚು ಮಾಡಿದ್ದಾರೆ, ಏನು ಅವರಿಗೆ ಅನಿಸಿದೆ ಪೀಕಿನ ಬಗ್ಗೆ. ರೈತರೇ, ನಿಮಗೆ ಏನು ಯಾವ ರೀತಿಯಾದ ಒಂದು ಈ ಸರ್ವಶ್ರೀ ಪ್ರಾಡಕ್ಟನ್ನು ಹೊಡೆದಿರಲ್ಲ, ಅದಕ್ಕೆ ನಿಮಗೆ ಇಳುವರಿ ಯಾವ ರೀತಿ ಬಂದಿದೆ ಅಂತ ಒಂದು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮಗೊಂದು ಸ್ವಲ್ಪ ತಿಳಿಸಿ. ರೈತರೇ, ನಿಮಗೆ ಏನು ಅನಿಸೈತಿ ಅದನ್ನು ಸರ್ವಶ್ರೀ ಪ್ರಾಡಕ್ಟನ್ನು ಬಳಸೋದ್ರಿಂದ ನಿಮಗೆ ಯಾವ ರೀತಿಯಾದ ಒಂದು ರಿಸಲ್ಟನ್ನು ಬಂದಿದೆ, ನೀವು ಎಷ್ಟು ಸಲ ಬಿಟ್ಟಿರಿ, ನೀವು ಯಾವ ಬಿಟ್ಟಿರಿ ಅನ್ನುವಂಥದ್ದು ಒಂದಿಟ್ಟು ಹೇಳ್ರಿ. ಕಬ್ಬಿಗೆ ಬಳಸಿದ್ದು ನೋಡಿ ಸರ್, ನಾವು ಈಗ ಕಬ್ಬ ಕಟಾವು ಆದಿಂದ ಒಟ್ಟ ಒಂದು ಕಳೆ ಗೊಬ್ಬರ ಹಾಕಿಲ್ಲ. ನೀವು ಪ್ರಾಡಕ್ಟ್ ಕೊಟ್ಟಿದ್ದ ಮಾತ್ರ 2 ಸಲ ಬಳಸಿದೆ. ಬಳಸೋಣ ನಮ್ಗೆ ಕಬ್ಬು ಇಳುವರಿ ಬಂದಿದ್ದೆ. ಇನ್ನಾರು ಒಂದು ಕಾಳು ಗೊಬ್ಬರ ಹಾಕಿಲ್ಲ. ಈ ಥರ ನಾವು ಬೆಳೆಸಿದ್ದೆ. ಈ ಥರ ಕಬ್ಬು ನಮಗೆ ಅನಿಸಿಕೆ ಚಲೋ ಆಗಿದೆ. ಕಬ್ಬನ್ನು ಗಣಿಕೆ ಚಲೋ ಐತೆ. ಕಬ್ಬು ದಪ್ಪು ಬಂದಿದ್ದೆ. ಈ ಥರ ನೋಡಿ, ನಮ್ಮ ಗೊಬ್ಬರ ಅಂತ ಇನ್ನಾರು ಹಾಕಿಲ್ಲ. 2 ಸಲ ಬಳಸಿದೆ. ಇದು ಜನವರಿ ಕಟಾವು ಆಗೈತೇನ್ರಿ? ಜನವರಿ ತಿಂಗಳ ಕಟಾವಾಗಿದೆ. ನೋಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿಯಾದ ಒಂದು ಸರ್ವಶ್ರೀ ಪ್ರಾಡಕ್ಟನ್ನು ಬಳಸಿದ್ದಾರೆ. ಇದಕ್ಕೆ ಎರಡನೇ ಕುಳೆ, ಫಸ್ಟ್ನೇದು ಜನವರಿಯಾಗ ಕಟಾವಾಗಿದೆ. 2ನೇ ಕುಳೆಗೆ ಈ ರೀತಿಯಾದ ಒಂದು ತುಂಬ ಅದ್ಭುತವಾದ ಒಂದು ರಿಸಲ್ಟನ್ನು ಬಂದಿದೆ. ಇದು ಯಾವ ರೀತಿಯಾದ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಸೋದ್ರಿಂದ ಈ ರೀತಿಯಾದ ಒಂದು ತುಂಬ ಅದ್ಭುತವಾದ ಒಂದು ಇಳುವರಿಯನ್ನು ನೋಡ್ಬೋದು. ಎಷ್ಟು ಡೋಸ್ ಕೊಟ್ಟಿರಿ ಇದಕ್ಕೆ? 2 ಸಲ ಕೊಟ್ಟಿದ್ದೇವೆ. ಈ 2 ಸಲ ಕೊಟ್ಟಿರಿ. ಇದು ಮಿನಿಮಮ್ ಇಲ್ಲಂದ್ರು ಜನವರಿ ಅಂತಂದ್ರೆ ಮೇ 6 ತಿಂಗಳಾಯಿತು. 6 ತಿಂಗಳು ಕಬ್ಬ ರೆಡಿ. 6 ತಿಂಗಳು ಗೊಬ್ಬರ ಇಲ್ಲ. ಈಗ ಇದನ್ನು ಮಾತ್ರ ಬಳಸೋದಕ್ಕಿಂತ ಚಲೋ ಅನಿಸುತ್ತೆ. ಎಲ್ಲರೂ ತೊಗೊಂಡು ಬಳಸಬಹುದು ಅನ್ನಿಸ್ತು ನಮ್ದು. ನಿಮಗೆ ಖರ್ಚು ವ್ಯತ್ಯಾಸ ಏನು ಅನಿಸೈತೆ ರೀ? ಖರ್ಚು ಮಿನಿಮಮ್ ಅಂದರೆ 2 ಎಕರೆನೆಲ್ಲ ಕೂಡಿ 7,000 ಖರ್ಚಾಗಿದೆ. ಬರೀ 2 ಎಕರೆ ಕೂಡಿ ಬರೀ 7,000 ಖರ್ಚು. ಹಾಂ, ತುಂಬ ಅದ್ಭುತವಾದ ಒಂದು ರಿಸಲ್ಟ್ ಬಿಡ್ರಿ. ನಾವು ನಮ್ಮ ಅನಿಸಿಕೆ ಒಳಗೆ ನೋಡ್ಬೇಕಂತಂದ್ರೆ, ಈಗ 2 ಡೋಸ್ ಅಂದ್ರೆ ನೀವು ಇಷ್ಟು ಹಂತ ಬರೋವಾಗ ಗೊಬ್ಬರ ಒಗಿಬೇಕಾದ್ರೆ ಎಷ್ಟು ಡೋಸ್ ಗೊಬ್ಬರ ಒಗಿತಿದ್ರಿ? 2-3 ಸಲ ಒಗಿತಿದ್ದೆ. 3 ಸಲ ಒಗಿತಿದ್ರಿ. ಎಷ್ಟು ಖರ್ಚು ಆಕಿತ್ತು? ಖರ್ಚು ಮಿನಿಮಮ್ ಇಲ್ಲಾಂದ್ರೆ ಎಕರೆಗೆ 8,000ರಿಂದ ಆಗ್ತಿತ್ತು. 1 ಎಕರೆಗೆ 8,000 ಒಂದು ಡೋಸಿಗೆ. ಅಂದ್ರೆ ಮಿನಿಮಮ್ 3,000 ಒಂದು ಅಂತಂದ್ರೆ ಒಂದು ಎಕರೆಗೆ 20,000 ರೂಪಾಯಿ ಖರ್ಚು ಬರ್ತೈತೆ ಅಂತ ಅನ್ಕೊಂಡು. ಅಂದ್ರೆ ಈಗ ಒಂದು 40,000 ಖರ್ಚಾಗೋದು ಒಂದು 7-8,000 ರೂಪಾಯಿದ ನಿಮ್ಗೆ ಖರ್ಚಾಗಿದೆ. ಈ ರೀತಿಯಾದ ಒಂದು ಇಳುವರಿ ಬಂದಿದೆ. ನೋಡ್ಬರ್ರಿ ಸರ. ಗೇನ ತನ ಗಣಿಕಿದೆ. ಮತ್ತು ಬರೀ 2 ಡೋಸಿನಲ್ಲಿ ಬರೀ 7,000ರಿಂದ 8,000 ರೂಪಾಯಿ ಖರ್ಚು ಮಾಡಿದ್ದಾರೆ ನಮ್ಮ ರೈತರು. ಇಂಥ ಅದ್ಭುತವಾದ ಒಂದು ಇಳುವರಿ ಬಂದಿದೆ. ಇದನ್ನು ಎಲ್ಲ ರೈತರು ಬಳಸ್ಬೋದಲ್ರಿ ನಿಮ್ಮ ಅನಿಸಿಕೆ? ಎಲ್ಲ ರೈತರು ಬಳಸ್ಬೋದು. ಇದನ್ನು ಅದೇನು ಮಾಡೋಕೆ ಅಡ್ಡಿಯಲ್ಲ. ನಮ್ಮ ಪ್ರಕಾರ ನಮ್ಮದು ರಿಸಲ್ಟ್ ಚಲೋ ಅನಿಸುತ್ತೆ. ನಾವು ಅದನ್ನು ಫೋನ್ ಮಾಡ್ತಾಯಿದ್ದೀವಿ. ನೀವು ಫಸ್ಟ್ನೇ ಬೆಳಿಗ್ಗೆ ಏನು ಮಾಡಿದ್ರಿ? ಯಾವುದನ್ನು ಇದನ್ನ ಏನು ಬಿಟ್ಟಿದ್ರಿ? ಫಸ್ಟ್ನೇ ಕುಳೆ ಕಟಾವಕ್ಕೆ ಫಸ್ಟ್ನೇ ಹಚ್ಕಬ್ಬು ಬೆಳೆಸಿದಾಗ 1 ಸಲ ಎಣ್ಣೆ ಬಿಟ್ಟಿದೆ, 1 ಸಲ ಗೊಬ್ಬರ ಹಾಕಿದ್ದೆ. ಅದು ಚಲೋ ಇಳುವರಿ ಎಷ್ಟು ಬಂತ್ರಿ? ಅದು ಎಕರೆಗೆ 80 ಟನ್ ಬಂದೈತ್ರಿ. ಇದು ಇಳುವರಿ ಈ ಸಲ ಚಲೋ ಬಂದೈತ್ರಿ. ಇದು ಇನ್ನೂ ನೀವು ಇದನ್ನು ಬಳಸ್ಬೋದಲ್ಲ ಯಾರಾದರೂ? ಬಳಸಕ್ಕೆ. ಎಸ್, ಥ್ಯಾಂಕ್ ಯು ಸರ. ನಮ್ಮ ಗೋಪಾಲ್ ಕುಂದು ಸರ್ಗೆ ನಮ್ಮ ಕೋಟಿನ ಮನಗಳನ್ನು ಸಲ್ಲಿಸಬೇಕು. ಈ ರೀತಿಯಾದ ಒಂದು ಪ್ರಾಡಕ್ಟ್ಗಳನ್ನು ಸರ್ವಶ್ರೀ ಕಂಪ್ನಿಯಿಂದ ರೈತರಿಗೆ ಇಂಥ ಹೆಲ್ಪ್ಫುಲ್ ಆದಂಥ ಒಂದು ಪ್ರಾಡಕ್ಟನ್ನು ನಮಗೆ ಕಳಿಸಿದ್ದಾರೆ. ಅವ್ರನ್ನ
ನಾವು ಕೋಟಿ ನಮನಗಳನ್ನು ಸಲ್ಲಿಸಬೇಕು. ಬರೀ ಒಂದು 50,000 ಖರ್ಚು ಮಾಡುವಂಥ ರೈತ ಬರೀ ಒಂದು 7,000 ರೂಪಾಯಿ ಖರ್ಚಿನಲ್ಲಿ ಇಂಥ ಅದ್ಭುತವಾದ ಒಂದು ಇಳುವರಿಯನ್ನು ಕೊಡ್ತಕ್ಕಂಥ ನೋಡ್ಬೋದು. ಇನ್ನು ಒಳಗೆ ಬರ್ರಿ ಸರ, ನೀವು ಯಾವ ರೀತಿಯಾದ ಇನ್ನೂ ಇಳುವರಿ ಹೆಂಗೈತಿ ನೋಡ್ಬೋದು. ತುಂಬ ಅದ್ಭುತವಾದ, ನಾವು ಒಳಗಡೆ ಕೂಡ ಬಂದು ನೋಡಿದ್ದೀವಿ. ಇದು 2ನೇ ಕುಳೆ, ಒಂದು ಕಾಳು ಗೊಬ್ಬರ ಇಲ್ಲ, ಇದಕ್ಕೆ ಯಾವುದೋ ರೀತಿಯಾದ ಒಂದು ಕೆಮಿಕಲ್ಗಳನ್ನು ಬಳಸಿಲ್ಲ. ನೋಡ್ರಿ ಈ ರೀತಿಯಾದ ಒಂದು ಇಳುವರಿ ಇದು ನೋಡ್ಬೋದು. ಇಲ್ಲಿ ಈ ರೀತಿಯಾದ ಒಳಗಡೆ ಎರೆಹುಳ, ಸೆದೆಗಾಳುಗಳು ಎಲ್ಲ ಗೊಬ್ಬರ ಆಗೈತಿ. ಇಂಥ ಅದ್ಭುತವಾದ ಒಂದು ಬೇರುಗಳನ್ನು ನೋಡ್ರಿ, ಈ ರೀತಿಯಾದ ಬೇರ್ದವು. ಬರೀ 2 ಡೋಸ್ ಬಿಟ್ಟಾರ ಇವರು. 2 ಎಕರೆ ಕೂಡಿ 7,000 ಖರ್ಚು ಮಾಡ್ಯಾರಂತ. ಏನು ಅಡ್ಡಿ ಇಲ್ಲ, ಬೆಳಿಬೋದು. 80 ಟನ್ ತೆಗೆದಿರಂತ. ಅದನ್ನು ಆ ರೀತಿಯಾದಂಥ ನೋಡಿ ಇದನ್ನು ಆರ್ಗಾನಿಕ್ ಪ್ರಾಡಕ್ಟನ್ನು ಬಳಸಿದ್ದಾರೆ ಈ ರೀತಿ ಈ ಸಲ. ಒಳ್ಳೆಯದು. ಥ್ಯಾಂಕ್ ಯು ಸರ್. ನಮ್ಮ ಗೋಪಾಲ್ ಕುಂದು ಸರ್ಗೆ ಒಂದು ಥ್ಯಾಂಕ್ ಯನ್ನು ಹೇಳ್ಬೋದು. ನಮಸ್ತೆ. ಇನ್ನು ಮುಂದೂ ಬಳಸಲಿ. ಯಾವುದೋ ರೈತರಾದರೂ ನೀವು ಕೆಮಿಕಲನ್ನು ಹಾಕಿ ನಾವು 4 ಸಲ ಹೆಚ್ಚಿಗೆ ಹಾಕಿದರೆ ನಮ್ಗೆ ಹೆಚ್ಚಿಗೆ ಬರೋದಂತೇಳಿ ತಪ್ಪು ಕಲ್ಪನೆ ಇಟ್ಕೊಂಡಿರಿ. ಯಾವುದೋ ಆಗಲಿ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಬಳಸಿ ಬೆಳೆಯಲಿ, ಒಳ್ಳೆಯದಾಗಲಿ.